ಲೋಕಾಯುಕ್ತ ತನಿಖಾಧಿಕಾರಿ ಸರಿಯಾದ ರೀತಿಯ ತನಿಖೆ ನಡೆಸಿಲ್ಲ. ಆ ಪ್ರಭಾವಕ್ಕೆ ಸಿದ್ದರಾಮಯ್ಯರ ಪ್ರಭಾವಕ್ಕೊಳಗಾಗಿ ಸುಳ್ಳು ಅಂತಿಮ ವರದಿ ಸಲ್ಲಿಸಿದ್ದಾರೆ. ನಾನು ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೊಟ್ಟಿದ್ರೂ ಕೂಡ ಸಾಕ್ಷ್ಯಗಳ ಕೊರತೆ ಅಂತೇಳಿ ಸುಳ್ಳು ವರದಿಯನ್ನು ತಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಕೇವಲ 4-5 ದಾಖಲೆಗಳ ಸಮೇತ ವಿವರಿಸ್ತೀನಿ. ಅವರು ಕೊಟ್ಟಿರ್ತಕ್ಕಂಥ ನೋಟಿಸನ್ನು ಗಮನಿಸಿದಾಗ 50-50 ಅನುಪಾತ ಸಂಬಂಧಪಟ್ಟಾಗ ಮುಂದುವರೆದ ತನಿಖೆ ಮಾಡ್ತೀನಿ ಅಂತ ಹೇಳಿದ್ರೆ, ಅಂದರೆ 2016ನೇ ಇಸ್ವಿಯಿಂದ 2024ವರೆಗೂ ಏನು 50-50 ಅನುಪಾತ ನಿವೇಶನಗಳ ಬಗ್ಗೆ ಈ ಅಕ್ರಮ ನಡೆದಿದೆ ಅದ್ರ ಬಗ್ಗೆ ತನಿಖೆ ಮಾಡ್ತೀನಿ ಅಂತ ಹೇಳಿದ್ರೆ, ಹಾಗಾದರೆ ಇವರು ತನಿಖೆನೇ ಮಾಡಿದ್ರೆ ಸ್ಪಷ್ಟವಾಗಿ ಒಪ್ಕೊಂಡಾಗೆ. ಯಾಕೆಂದರೆ ಶ್ರೀಮತಿ ಪಾರ್ವತಿ ಅವರಿಗೆ ನಿವೇಶನ ಹಂಚಿಕೆ ಮಾಡಿ 2021ರಲ್ಲಿ, ಸೊ 2016ರಿಂದ 2024 ತನಿಖೆ ನಡೆಸಿಲ್ಲ ಅಂತ ಹೇಳಿದ್ರೆ, ಸೊ ಇದನ್ನು ಕೂಡ ಸರಿಯಾಗಿ ತನಿಖೆ ನಡೆಸಿಲ್ಲ ಅಂದರೆ ಅವ್ರ ನೋಟಿಸಲ್ಲ ಸ್ಪಷ್ಟವಾಗಿ ಹೇಳುತ್ತೆ. ದಾಖಲಾತಿಗಳು ಕೊರತೆ ಅಂತ ಹೇಳಿದ್ರೆ ನೋಡಿ, ಸಿದ್ದರಾಮಯ್ಯ ಬಾಮಾಯ್ದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ 2015 ಇಸ್ವಿ ಅನ್ಯಕ್ರಾಂತ ಆದೇಶ ಆಗಿದೆ ಅಂತ ಅವರೇ ಹೇಳ್ತಾರೆ. ಅದಕ್ಕೆ ಸಂಬಂಧ ದಾಖಲಾತಿಗಳು ನೋಡಿ, ದಿನಾಂಕ 15/7/2005 ಅಧಿಕೃತ ಜ್ಞಾಪನ ಅಂದರೆ ಅನ್ಯಕ್ರಾಂತ ಆದೇಶ ಆಗಿರುತ್ತದೆ. ಸೊ ಇಲ್ಲಿ ನೋಡಿ, ಚಲನ್ ನೋಂದಣಿ ಭೂವರ್ತನೆ ಯಾವ ಉದ್ದೇಶಕ್ಕೆ ಮಂಜೂರಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಳ್ಳುವುದಾಗಿ ಹಾಗೂ ಸರ್ಕಾರ ವಿಧಿಸುವ ಯಾವುದೇ ಷರತ್ತಿಗೆ ಬದ್ಧರಾಗಿರುವುದಾಗಿ ಕರಾರು ಪತ್ರವನ್ನು ಹಾಜರುಪಡಿಸಿರ್ತಾರೆ ಆಧಾರದ ಈ ಆದೇಶ ಅದು ಸ್ಪಷ್ಟವಾಗಿದೆ. ಅಂದರೆ ಮಲ್ಲಿಕಾರ್ಜುನ ಸ್ವಾಮಿಯವರು ಕರಾರು ಪತ್ರ ಹಾಜರುಪಡಿಸಿದ್ರೆ ಹಾಗಾಗಿ ಈ ಆದೇಶ ಮಾಡಿದೆ ಅಂತ ಹೇಳ್ತಾರೆ. ಆದರೆ ಮಲ್ಲಿಕಾರ್ಜುನ ಸ್ವಾಮಿ ಕೊಟ್ಟಿದ್ದಾರೆ ಅಂತ ಹೇಳೋ ಒಂದು ಕರಾರು ಪತ್ರವನ್ನು ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಕರಾರು ಪತ್ರದ ತಯಾರು ಮಾಡೋಕ್ಕೆ ಸಂಬಂಧಪಟ್ಟ ಛಾಪಾಕಾರರನ್ನು ಖರೀದಿ ಮಾಡಿದ್ರೆ 22/7/2005 ಅಂದರೆ ಆದೇಶ ಆದ 7 ದಿವಸಗಳ ನಂತರ. ಸೊ ಆದೇಶ ಆಗಿರೋದು ದಿನಾಂಕ 15/7/2005. ಸೊ ಇದು ಛಾಪಾಕಾರದ ಖರೀದಿ ಮಾಡೋದು 22/7/2005 ಅಂದರೆ 7 ದಿವಸಗಳ ನಂತರ ಖರೀದಿ ಮಾಡಿದ್ದಾರೆ ನೋಡಿ. ಇಲ್ಲಿ ಹೇಳ್ತಾರೆ, ನಾನು ಈ ದಿನಾಂಕ 25/7/2005 ಈ ದಸ್ತಾವೇಜು ಕರಾರನ್ನು ಬರೆದು ಕೊಟ್ಟಿರ್ತೇನೆ ಅಂತ ಹೇಳಿದ್ರೆ, ಆದೇಶದ 10 ದಿನಗಳ ನಂತರ ಈ ಕರಾರು ಪತ್ರನ ತಯಾರು ಮಾಡಿದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡಿ, ಅರ್ಜಿದಾರ ಸಹಿ ಇಲ್ಲ, ಸಾಕ್ಷಿದಾರ ಸಹಿ ಇಲ್ಲ. ಈ ರೀತಿ ದಾಖಲಾತಿಗಳನ್ನು ಕೊಡದೇ ಆದರೂ ಕೂಡ ಕೊಟ್ಟಿದ್ದಾರೆ ಅಂತೇಳಿ ಒಬ್ಬ ಜಿಲ್ಲಾಧಿಕಾರಿ ಆದೇಶ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಸಿದ್ದರಾಮಯ್ಯ ಪ್ರಭಾವ, ಭ್ರಷ್ಟಾಚಾರ, ಅಕ್ರಮ, ಕಾನೂನು ಬಾಹಿರ ಚಟುವಟಿಕೆ ನಡೆದಿಲ್ಲ ಅಂತ ಹೇಗೆ ಹೇಳ್ತಾರೆ ಅವರು? ಇದಕ್ಕಿಂತ ದಾಖಲಾತಿ ಇನ್ನೇನು ಬೇಕು ಇವರಿಗೆ? ಈ ಒಬ್ಬ ಸಾಮಾನ್ಯ ವ್ಯಕ್ತಿ ಎಲ್ಲ ರೀತಿಯ ದಾಖಲೆಗಳನ್ನು ಕೊಟ್ಟಿದ್ರು ಕೂಡ ಆದೇಶ ಮಾಡಿದ್ರಂಥ ಜಿಲ್ಲಾಧಿಕಾರಿ ಅಂತ ಅಧಿಕಾರಿಗಳು ಇವರು ಏನೋ ದಾಖಲಾತಿ ಕೊಡದಿದ್ರು ಕೂಡ ಕೊಟ್ಟಿದ್ದಾರೆ ಅಂದರೆ ಆದೇಶ ಮಾಡ್ತಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಮತ್ತು ಶ್ರೀಮತಿ ಪಾರ್ವತಿಯವರಿಗೆ ನಿವೇಶನ ಮಂಜೂರಾತಿ ಮಾಡಿ ಆದೇಶ ಮಾಡಿರುವಂಥದ್ದು 30/12/2021. ಈ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 3.16 ಎಕರೆ ಜಮೀನನ್ನು ಪ್ರಾಧಿಕಾರವು ಭೂಸ್ವಾಧೀನ ಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡಿರುವ ಬಾಬ್ತು ಪ್ರಾಧಿಕಾರ ನಿರ್ಣಯ ದಿನಾಂಕ 20/11/2020ರಂತೆ ಪ್ರಸ್ತಾಪಿತ ಜಮೀನುಗಳನ್ನು ದಿನಾಂಕ 25/11/2011 ಪರಿತ್ಯಾಜನ ಪತ್ರದ ಮೂಲಕ ಪ್ರಾಧಿಕಾರಿಗೆ ನೋಂದಣಿ ಮಾಡಿಕೊಂಡಿರುವುದರಿಂದ ಸರ್ಕಾರದ ಆದೇಶ ಸಂಖ್ಯೆ UDD 08 TTP 2014 ದಿನಾಂಕ 11/2/2015 ಅನ್ವಯ 50-50 ಅನುಪಾತದಲ್ಲಿ ಭೂ ಮಾಲೀಕರಿಗೆ 38,284 ಚದರ ಅಡಿ ಅಳತೆಗೆ ಸಮನಾಗಿ ನಿವೇಶನ ಪರಿಹಾರ ರೂಪದಲ್ಲಿ ಮಂಜೂರು ಮಾಡಿ ಆದೇಶಿಸಿದೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ಆ ಅಧಿಸೂಚನೆಯನ್ನು ಗಮನಿಸಿದಾಗ ನೋಡಿ, ಇಲ್ಲಿದೆ UDD 08 TTP 2014 ದಿನಾಂಕ 11/2/2015. ಅದರಲ್ಲಿ ಎಲ್ಲೂ ಕೂಡ 50-50 ಅನುಪಾತ ನಿವೇಶನ ಕೊಡಬೇಕು ಅಂತ ಇಲ್ಲ. ಮೊದಲು ಏನು 60-40 ಅಂತೇಳಿ ಅನುಪಾತದಾಗ ನಿಯಮ ಆಯಿತು, ಅದರಲ್ಲಿ 40ನ 50 ಅಂತ ತಿದ್ದುಪಡಿ ಮಾಡಬೇಕು ಅಂತ ಇದೇ ಅಷ್ಟೇ ಹೊರತು 60ನ ತಿದ್ದುಪಡಿ ಮಾಡೋದ್ರ ಬಗ್ಗೆ ಯಾವುದೇ ಉಲ್ಲೇಖ ಅಲ್ಲ. ಅಂದರೆ ಇದೊಂದು ಅವೈಜ್ಞಾನಿಕವಾದಂಥ ವರದಿ, ಅಲ್ಲ ಅಧಿಸೂಚನೆ. ಈ ಅಧಿಸೂಚನೆ 50-50 ಅನುಪಾತ ನಿವೇಶನ ಕೊಡಬೇಕು ಅಂತ ಎಲ್ಲೂ ಉಲ್ಲೇಖ ಇಲ್ದರೂ ಕೂಡ ಇದೆ ಅಂತೇಳಿ IAS ಅಧಿಕಾರಿಗಳು, IPS ಅಧಿಕಾರಿಗಳಂತ ಹಿರಿಯ ಅಧಿಕಾರಿಗಳು ಒಪ್ಕೊಳ್ತಾರೆ ಇಲ್ಲಿ ಅಕ್ರಮ ನಡೆದಿಲ್ಲ ಅಂತ ಹೇಳ್ತಾರೆ. ಅಂದರೆ ಅವರ ಬೌದ್ಧಿಕ ಮಟ್ಟ ಎಷ್ಟು ಮಟ್ಟಿಗೆ ಅಂತೇಳಿ ನಾವು ಇಲ್ಲಿ ಪರಿಗಣಿಸಬೇಕಾಗತ್ತೆ. ಮತ್ತು ಶ್ರೀಮತಿ ಪಾರ್ವತಿಯವರ ನೋಂದಣಿ ಮಾಡಿಕೊಂಡು ಕ್ರಯಪತ್ರ ನೋಡಬೇಕು. ಮೊದಲನೇ ಪುಟದಲ್ಲೇ ಇದೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂಮಿಯನ್ನು ಸ್ವ ಇಚ್ಛೆಯಿಂದ ಬಿಟ್ಟುಕೊಡುವುದಕ್ಕೂ ಪ್ರೋತ್ಸಾಹದಾಯಕ ಯೋಜನೆ ನಿಯಮಗಳು 1990 ಮೇರೆಗೆ ಮತ್ತು ಇಲ್ಲಿ ಸ್ಪಷ್ಟವಾಗಿದೆ. ಸೊ ನೀವು ಆ ನಿಯಮವನ್ನು ಗಮನಿಸಬೇಕು ನೋಡಿ. ಇಲ್ಲಿದೆ ಆ ನಿಯಮ, ನಗರಾಭಿವೃದ್ಧಿ ಪ್ರಾಧಿಕಾರ ಭೂಮಿಯನ್ನು ಸ್ವ ಇಚ್ಛೆಯಿಂದ ಬಿಟ್ಟುಕೊಡುವುದಕ್ಕಾಗಿ ಪ್ರೋತ್ಸಾಹದಾಯಕ ಯೋಜನೆ ನಿಯಮಗಳು 1991. ಸೊ ಇಲ್ಲಿ ಎಷ್ಟು ಜಮೀನಿಗೆ ಎಷ್ಟು ಅಳತೆ ನಿವೇಶನ ಕೊಡಬೇಕು ಅಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ವಿಸ್ತೀರ್ಣ ಎಷ್ಟು ವಿಸ್ತೀರ್ಣ ಕೊಡಬೇಕು ಅಂತ ಇಲ್ಲಿ ನೋಡಿ. ಇಲ್ಲಿ 3 ಎಕರೆ ಮೀರಿದ್ದು ಆದರೆ 4 ಎಕರೆಗಳನ್ನು ಮೀರದ ಜಮೀನಿಗೆ 4,800 ಚದರ ಅಡಿ ನಿವೇಶನ ಕೊಡಬೇಕು ಅಂತ ಹೇಳುತ್ತೆ. ಆದರೆ ಪಾರ್ವತಿ ಕೊಟ್ಟಿರುವಂಥದ್ದು 38,284 ಚದರ ಅಡಿ.
ಸೊ ಇದು ಅಕ್ರಮ ಅಲ್ವಾ, ಭ್ರಷ್ಟಾಚಾರ ಅಲ್ವಾ? ಸೊ ಇದಕ್ಕಿಂತ ಸಾಕ್ಷ್ಯಗಳು ಏನು ಬೇಕು ತನಿಖಾಧಿಕಾರಿಗೆ? ಇಷ್ಟೆಲ್ಲ ಸಾಕ್ಷ್ಯಗಳಿದ್ರು ಕೂಡ ಇಲ್ಲಿ ಸಾಕ್ಷ್ಯಗಳ ಕೊರತೆ ಅಂತೇಳಿ ಒಂದು ಅಂತಿಮವಾಗಿ ರಿಸಲ್ಟ್ಸ್ ಅಂದರೆ ಇಲ್ಲಿ ಸ್ಪಷ್ಟವಾಗುತ್ತೆ, ತನಿಖಾಧಿಕಾರಿಗಳು ತಮ್ಮ ಆತ್ಮಗೌರವವನ್ನು, ಸ್ವಾಭಿಮಾನವನ್ನು, ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಈ ಭ್ರಷ್ಟ ರಾಜಕಾರಣಿಗಳಿಗೆ ಮಾರ್ಕೊಂಡು ತಮ್ಮ ಕರ್ತವ್ಯಕ್ಕೆ ವಿರುದ್ಧ ನೋಡಿಕೊಂಡು ಇದು ಸುಳ್ಳು ವರದಿ ಸಲ್ಲಿಸಿದ್ದಾರೆ. ಹಾಗಾಗಿ ಇವರು ಸುಳ್ಳು ವರದಿ ಸಲ್ಲಿಸಿದ ಕಾರಣಕ್ಕೆ ಅವ್ರೇನು ಶಿಕ್ಷಣ ತಪ್ಪಿಸೋ ಸಾಧ್ಯ ಇಲ್ಲ. ಈ ದಾಖಲೆನ ಮಾನ್ಯ ನ್ಯಾಯಾಲಯ ಕೊಟ್ಟರೆ ಮಾನ್ಯ ನ್ಯಾಯಾಲಯ ಇದನ್ನು ಪರಿಗಣಿಸಿ, ಸೊ ನಾನು ಮಾಡೋ ಆರೋಪಕ್ಕೆ ಪೂರ್ವಕ ಸಾಕ್ಷ್ಯಗಳಿದೆ ಅಂತೇಳಿ ಒಂದು ಆದೇಶ ಹೊರಡಿಸಿ ಅವರೆಲ್ಲರನ್ನೂ ಆರೋಪಿನಾಗಿಸಿ ವಿಚಾರಣೆ ಮಾಡಿ ಅವರಿಗೆಲ್ಲ ಶಿಕ್ಷೆ ಕೊಡಿಸುವಂಥ ಕೆಲಸ ಖಂಡಿತ ಆಗೇ ಆಗುತ್ತೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವತ್ತು ಸರ್ ಈಗ ಯಾವತ್ತು